ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ರೂಪಾ ಎಂಬಿ. ನಿಮ್ಮ ಎಲ್ಲರ ಹರಕೆ ಹಾರೈಕೆ ನನ್ನ ಮೇಲೆ ಸದಾ ಹೀಗೆ ಇರಲಿ. ನಿಮ್ಮೆಲ್ಲರಿಗೂ ನನ್ನ ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ಇಂದಿನ ರೆಸಿಪಿ ಏನು ಅಂತ ನೋಡೋಣ ಬನ್ನಿ. ಕಡಲೆಪುರಿಗೆ ಖಾರ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಒಂದಷ್ಟು ಪದಾರ್ಥಗಳನ್ನ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಬೌಲಷ್ಟು ಕಡಲೆ ಬೀಜನ ನಾನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ 1 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ಬಣ್ಣ ಬದಲಾಗಬೇಕು, ಗೋಲ್ಡನ್ ಬ್ರೌನ್ಗೆ ಬರಬೇಕು. 1 ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಒಂದು ತಟ್ಟೆಗೆ ತೊಗೊಳ್ಳೋಣ. ಕಡಲೆ ಬೀಜ ನೀವು ಕಡಲೆಪುರಿ ಯಾವ ಅಳತೆ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕನಂಗೆ ಹಾಕೋಬೇಕಾಗತ್ತೆ. ನಾನು ಈಗ 100 ಗ್ರಾಮ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದೇ ಸೇಮ್ ಮೆಷರ್ಮೆಂಟಲ್ಲಿ ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಹುರ್ಗಡ್ಲೆ ಇದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷದಷ್ಟು ಸಣ್ಣ ಉರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಯಾವುದೂ ಕಪ್ಪಾಗಬಾರ್ದು, ಹಾಗಾಗಿ ನೋಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಕಪ್ಪಾದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಎಲ್ಲನ ಈಗ ತಟ್ಟೆಗೆ ತೊಗೊಳ್ಳೋಣ. ಇವಾಗ ನಾನು ಇದೇ ಸೇಮ್ ಎಣ್ಣೆಗೆ ನೋಡಿ, ಇದನ್ನೆಲ್ಲ ತಟ್ಟೆಗೆ ತೊಗೊಂಡಿದ್ದೀನಿ. ಇವಾಗ ಈ ಎಣ್ಣೆಗೆ ಒಣ ಕೊಬ್ಬರಿನ ಹೀಗೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಒಂದು 3/4 ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ 1 ನಿಮಿಷದಷ್ಟು ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಕೊಬ್ಬರಿ ಬೇಗ ಕಪ್ಪಾಗತ್ತೆ, ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ 12 ಒಣಮೆಣಸಿನ್ಕಾಯಿ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಒಣಮೆಣಸಿನ್ಕಾಯಿನ ನಾವು ಆಮೇಲೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ತಟ್ಟೆಗೆ ತೊಗೊಳ್ಳೋಣ. ಇವಾಗ ಇದೆಲ್ಲವನ್ನು ಕ್ಲೀನಾಗಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇವಾಗ ಇದೇ ಎಣ್ಣೆಗೆ ನಾನು ಕರಿಬೇವನ್ನ ಚೆನ್ನಾಗಿ ತೊಳ್ಕೊಂಡು 3/4 ಬೌಲಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಬಟ್ಟೆನಲ್ಲಿ ಅದನ್ನು ಒರೆಸ್ಕೊಂಡಿದ್ದೀನಿ, ನೀರು ಇಲ್ಲದೇ ಇರೋ ಥರ. ಅದನ್ನು ಇವಾಗ ನಾನು ಎಣ್ಣೆಗೆ ಹಾಕ್ಕೊಂಡು ಅದನ್ನು ಅಷ್ಟೇ 1 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸಹ ನೋಡಿ ಇವಾಗ ಆಗಿದೆ. ಇದನ್ನು ಈ ತಟ್ಟೆಗೆ ತೊಗೊಳ್ಳೋಣ. ಎಲ್ಲವೂ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಕರಿಬೇವಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ನಾವು ಎಲ್ಲ ಪದಾರ್ಥಗಳಿಗೂ ಸಾಧ್ಯವಾದಷ್ಟು ಕರಿಬೇವನ್ನು ಉಪಯೋಗಿಸ್ಕೊಳ್ಳೋಣ. ಇವಾಗ ನೋಡಿ, ನಾನು 3 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹೀಗೆ ಬಿಡಿಸ್ಕೊಂಡು ಇದನ್ನು ಸ್ವಲ್ಪ ಕಲ್ಲಿನಲ್ಲಿ ಜಜ್ಕೊಳ್ಳೋಣ. ಅವಳು ಜೋಳ ಅಂತಾರಲ್ಲ, ಆ ಥರ ಕುಟ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಆರೋಗ್ಯಕ್ಕೆ ಹಾಗೆ ಹಾರ್ಟ್ಗೆ ತುಂಬಾ ಒಳ್ಳೆಯದು, ಹಾಗಾಗಿ ನಾನು ಕೆಲವೊಂದು ಕಡೆ ಬೆಳ್ಳುಳ್ಳಿನ ಉಪಯೋಗಿಸ್ಕೊತೀನಿ. ಯಾರು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅವರು ಬೆಳ್ಳುಳ್ಳಿ ಬಿಟ್ಟು ಮಿಕ್ಕಿದ ಪದಾರ್ಥಗಳನ್ನ ಹಾಕೊಂಡು ಕಡಲೆಪುರಿ ಖಾರ ಮಾಡ್ಕೊಳ್ಳಿ. ಯಾರೆಲ್ಲ ಬೆಳ್ಳುಳ್ಳಿ ಉಪಯೋಗಿಸ್ಕೊತೀರೋ ಅವರು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಕಡಲೆಪುರಿಗೆ, ರುಚಿಯಾಗಿರುತ್ತೆ ಕಡಲೆಪುರಿ, ಆರೋಗ್ಯಕ್ಕೂ ಒಳ್ಳೆಯದು. ಅದರಿಂದ ಉಪಯೋಗಿಸೋದ್ರಿಂದ ಒಳ್ಳೆಯದೇ ಬೆಳ್ಳುಳ್ಳಿ. ಇದನ್ನು ಸಹ ಎಲ್ಲ ತಟ್ಟೆಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನೂ ಸ್ವಲ್ಪ ನೋಡಿಕೊಂಡು ಅದು ಸಣ್ಣ ಊರಿನಲ್ಲೇ ಕರ್ಕೊಳ್ಳಿ, ಯಾಕೆಂದರೆ ಬೆಳ್ಳುಳ್ಳಿನೂ ಬೇಗ ಕಪ್ಪಾಗತ್ತೆ. ಇವಾಗ ನೋಡಿ, ಇಷ್ಟು ಎಣ್ಣೆ ಹಾಗೆ ಉಳ್ಕೊಂಡಿದೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಮತ್ತೊಂದು ಬಾಣಲಿನ ಇಟ್ಕೊಳ್ಳೋಣ. ಬಾಣಲಿನ ಇಟ್ಕೊಂಡು ಇವಾಗ ನಾವು ಏನು ಇದೆಲ್ಲ ಕರೆದಿಟ್ಕೊಂಡಿದ್ವಲ್ಲ ಎಣ್ಣೆ, ಆ ಎಣ್ಣೆನೇ ಯೂಸ್ ಮಾಡ್ಕೊಳ್ಳೋಣ. ಒಂದು 4ರಿಂದ 5 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇದು ನಾನು 4 ಲೀಟ್ರ್ ಕಡಲೆಪುರಿಗೆ ಹಾಕ್ತಾ ಇರೋಂಥ ಖಾರ. ಇದು 1-1.5 ಸ್ಪೂನಷ್ಟು ಸಾಸಿವೆ ಅದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ 1-1.5 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಈ ಒಗ್ಗರಣೆನ ಮಾಡಿಕೊಂಡು ಸ್ವಲ್ಪ ಸೈಡ್ಗೆ ಇಟ್ಕೋಬೇಕಾಗತ್ತೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಆಗಿದೆ ಇದು ಒಗ್ಗರಣೆ. ಇವಾಗ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಒಂದು ಬೇಸನ್ ಥರ ಅಗಲವಾಗಿರೋ ಒಂದು ಪಾತ್ರೆನ ತೊಗೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಬೇಕಾದ್ರಿಂದ ಒಂದು ಅಗಲವಾಗಿರೋ ಪಾತ್ರೆನೇ ತೊಗೋಬೇಕಾಗತ್ತೆ. ಇವಾಗ ನಾವು ಹುರಿದಿಟ್ಕೊಂಡಿರೋ ಅಂಥ ಎಲ್ಲ ಪದಾರ್ಥಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಣಮೆಣಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇದೇ ಖಾರ ಚೆನ್ನಾಗಿ ಖಾರ ಕೊಡುತ್ತೆ ಇದು ಒಣಮೆಣಸಿನ್ಕಾಯಿ. ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿನೇ ಉಪಯೋಗಿಸ್ತೀನಿ. 4 ಲೀಟ್ರಷ್ಟು ಕಡಲೆಪುರಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸರಿಯಾಗಿ 4 ಲೀಟ್ರ್ ತೊಗೊಂಡಿದ್ದೀನಿ ನಾನು. ಹಾಗಾಗಿ ಇವಾಗ ನೋಡಿ, ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಎಣ್ಣೆ, ಸಾಸಿವೆ, ಅರಿಶಿನ, ಅದನ್ನು ಇದರ ಮೇಲೆ ಕಡಲೆಪುರಿ ಮೇಲೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1/2 ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಕಡಲೆಪುರಿಲಿ ಆಲ್ರೆಡಿ ಸ್ವಲ್ಪ ಉಪ್ಪಿದೆ. ಉಪ್ಪಿರೋ ಕಡಲೆಪುರಿನೇ ತೊಗೊಂಡಿದ್ದೀನಿ, ಹಾಗಾಗಿ ಉಪ್ಪು ಜಾಸ್ತಿ ಹಾಕ್ಕೋಬೋದು. ಇದು ನಾನು ಮನೆಯಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಒಣಗಿಸಿ ಹಚ್ಮೆಣ್ಸಿನ ಪುಡಿ ಮಾಡಿ ಇಟ್ಕೊಂಡಿರೋದು. ಅದನ್ನು 3/4 ಸ್ಪೂನ್ ಹಚ್ಮೆಣ್ಸಿನ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದೆಲ್ಲ
ಅರಿಶಿನ, ಎಣ್ಣೆ ಮತ್ತು ನಾವು ಏನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋ ಪದಾರ್ಥಗಳು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ನೋಡಿ, ಇವಾಗ ಇದನ್ನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಕಲರ್ಫುಲ್ಲಾಗಿದೆ. ಇದು ಒಂದು 15ರಿಂದ 20 ದಿವಸ ನೀವು ಇಟ್ಕೊಂಡು ತಿನ್ಬೋದು. ಒಂದು ಕವರಲ್ಲಿ ಕಟ್ಟಿಟ್ಕೋಬೇಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ನೋಡೋಕ್ಕೂ ತುಂಬಾ ಕಲರ್ಫುಲ್ಲಾಗಿದೆ. ಆರೋಗ್ಯಕ್ಕೂ ಒಳ್ಳೆಯದು. ಕಾಫಿ ಟೈಮಲ್ಲಂತೂ ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.